ವೀಕ್ಷಕರೇ, ನನ್ನ ಹಿಂದ್ಗಡೆ ತಾವು ಹುತ್ತನ್ನು ಕಾಣಬಹುದು. ಇವತ್ತು ಅತ್ಯಂತ ಸಂಭ್ರಮದ ಹಬ್ಬ, ಸ್ಪೆಷಲಿ ಹೆಣ್ಮಕ್ಕಳಿಗಾಗಿ ಇವತ್ತು ಹುತ್ತಿನ ಪೂಜೆ ಮಾಡ್ತಾ ಇದ್ದಾರೆ. ಇದು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಈ ಹಬ್ಬದ ಮಹತ್ವವನ್ನು ಗೊತ್ತಾಗ್ತದೆ. ಆ ಎಲ್ಲ ಹೆಣ್ಣುಮಕ್ಕಳು ತಾವು ತಮ್ಮ ಗಂಡನ ಮನೆಯಲ್ಲಿ ಇದ್ದಾಗ ಬರಬೇಕಾಗಿದ್ದು ತವ್ರ ಮನೆಗೆ. ಇದೊಂದು ಸಡಗರ ಸಂಭ್ರಮದಿಂದ ಅವರೆಲ್ಲ ತಮ್ಮ ತವ್ರ ಮನೆಗೆ ಬರ್ತಾರೆ. ಈ ಹಬ್ಬದ ವಿಶೇಷತೆ ಏನಂತಂದರೆ, ಅಣ್ಣ ಕರ್ಲಿಕ್ಕೆ ಬರ್ತಾನೆ, ಎಲ್ಲ ಬಿತ್ತಣಿಗೆಗಳು ಮುಗಿದಿದ್ದಾವೆ. ಈ ಬಿತ್ತಣಿಗೆ ಮುಗಿದಾಗ ಹೊಸ ಮಳೆ ಬಂದಿರೋದ್ರಿಂದ ಹೊಸ ಸಸ್ಯಗಳು ಎಲ್ಲವೂ ಬೆಳೆದಿರ್ತವೆ. ಇಲ್ಲಿ ಈ ನಾಗರ ಪಂಚಮಿ ಹಬ್ಬ ಮಾಡ್ತಕ್ಕಂಥದ್ದು ಕಾರಣ ಏನಂತಂದರೆ, ಪರಿಸರದ ಬಗ್ಗೆ ನಮ್ಮೆಲ್ಲ ಜನರಿಗೆ ಒಂದು ಏನು ತಿಳುವಳಿಕೆ ಬರಲಿ. ಹಾಗಾದ ಅದಲ್ಲದೆ ನಾಗರ ಪೂಜೆನೇ ಯಾಕೆ ಮಾಡ್ತಾರೆ ಅಂತಂದರೆ, ನಮಗೆ ಹಾವುಗಳು ಎಷ್ಟು ಉಪಯೋಗಕಾರಿ ಅಂತಂದರೆ, ನಮ್ಮ ಬೆಳೆಗಳನ್ನು ರಕ್ಷಿಸತಕ್ಕಂಥವು ಈ ಹಾವುಗಳೇ. ಇರ್ತಕ್ಕಂಥ ಕೀಟಗಳು ಮತ್ತು ಇಲಿಗಳು ಇವೆಲ್ಲವನ್ನು ತಿಂದು ನಮ್ಮ ಪರಿಸರ ರಕ್ಷಣೆ, ನಮ್ಮ ಬೆಳೆಗಳನ್ನು ಅವು ಕಾಪಾಡ್ತವೆ. ಹಾಗಾಗಿ ಈ ನಾಗರ ಪಂಚಮಿ ಹಬ್ಬ ಎಷ್ಟು ಒಳ್ಳೆಯ ಹಬ್ಬ. ವೈಜ್ಞಾನಿಕ ನಾವೇನು ಮಾಡ್ತಾಯಿದ್ದೀವಿ ಅಂದ್ರೆ, ಪ್ರತಿಯೊಂದಕ್ಕೂ ಯಾವುದೇ ಧಾರ್ಮಿಕ ಆಚರಣೆ ಇದೆ ಅಂತಂದರೆ ಅದಕ್ಕೆ ವೈಜ್ಞಾನಿಕವಲ್ಲ ಅಂತ ಹೇಳ್ತು. ಸ್ವಲ್ಪ ತಾವೆಲ್ಲರೂ ಈ ಹಬ್ಬವನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿ. ನಮ್ಮ ಏನು ಹಿರಿಯಂದಿರಿದ್ದರಲ್ಲ, ಅವರು ಯಾವುದೇ ಮೂರ್ಖತನದ ಕೆಲಸಗಳನ್ನೇ ಅವು ಮಾಡಲಿಲ್ಲ. ಪರಿಸರದ ಬಗ್ಗೆ ನಮ್ಮ ಮಕ್ಕಳಿಗೆ ಒಂದು ಏನು ತಿಳುವಳಿಕೆ ಬರಲಿ, ಇದು ಎದಕ್ಕಿದೆ. ಯಾಕಂದರೆ ನಾವೇನೋ ಸ್ವಲ್ಪ ಹಾಲನ್ನು ಎರಿತೀವಿ, ಕೆಲವೊಂದು ಆಹಾರಗಳನ್ನು ಹಾಕ್ತೀವಿ, ಅದು ನಾವು ಸಲ್ಲಿಸ್ತಕ್ಕಂಥದ್ದು ನಮ್ಮ ಭೂಮಿ ತಾಯಿಗೆ. ನಿಜವಾಗ್ಲೂ ಹುತ್ತಿನಲ್ಲಿ ಏನಿರ್ತದೆ ಅಂತಂದರೆ, ಅಲ್ಲಿ ಟರ್ಮೈಟ್ಸ್ ಅಂತ ಹೇಳ್ತೀವಿ, ಗೆದ್ದಲು ಹುಳುಗಳು, ಅವುಗಳು ಮನೆ ಕಟ್ಟಿಸ್ತವೆ. ಹಾವುಗಳು ಬರೋದೆಲ್ಲಿ ಅಂತಂದರೆ, ಈ ಎಲ್ಲಿ ಗೆದ್ದಲು ಹಾಳಾಗಿರ್ತದೋ ಆ ಗೆದ್ದಲು ಹಾಳಾದಂಥ ಸ್ಥಳದಲ್ಲಿ ಮಾತ್ರ ಈ ಹಾವುಗಳು ಜೀವಿಸ್ತವೆ. ಇದೊಂದು ಸಾಂಕೇತಿಕ ಹಬ್ಬ. ಯಾಕಂದರೆ ಇದೆಲ್ಲವೂ ಪರಿಸರ ಪ್ರಜ್ಞೆ ಬರಲಿ ಅಂತ ತಿಳಿದು ಮಾಡಿರ್ತಕ್ಕಂಥ ಹಬ್ಬ. ಈ ಹಬ್ಬದಲ್ಲಿ ನಮ್ಮ ಹೆಣ್ಣುಮಕ್ಕಳು ಹಾಡು ಹಾಡ್ತಾರೆ. ನಾಗರ ಪಂಚಮಿ ಸನಿ ಬಂತವ್ವ, ನಾಡಿಗೆಲ್ಲ ಸಂಭ್ರಮವೇವ, ನಾರ್ಯರಿಗೆಲ್ಲ ಸಂಭ್ರಮವೇವ, ಈ ರೀತಿ ಹಾಡ್ತಕ್ಕಂಥ ಈ ಹಾಡು. ಯಾಕಂದರೆ ಎಲ್ಲ ಯಾವ್ಯಾವ ಊರಿಂದ ಗೆಳತಿಯರು ಬಂದಿರ್ತಾರೆ, ಎಲ್ಲರೂ ಕೂಡಿ ಹಾಡ್ತಾರೆ, ಜುಕಾಲಿ ಆಡ್ತಾರೆ, ವಿವಿಧ ಹಾಡುಗಳನ್ನು ಆಡ್ತಾರೆ. ತಾವು ನಿಜವಾಗ್ಲೂ ಅವರೆಲ್ಲರೂ ಕೂಡಿ ಈ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಪರಿಸರ ರಕ್ಷಣೆಗಾಗಿ ಮಾಡಿರ್ತಕ್ಕಂಥ ಈ ಏನು ಹಬ್ಬ ಇದೆಯಲ್ಲ, ಇದನ್ನು ಅಪಾರ್ಥ ಮಾಡಿಕೊಳ್ಳದೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿ. ವಿಜ್ಞಾನ ತಿಳಿಲಾರ್ದೆ ಏನಾದರೂ ಮಾತಾಡಬೇಡಿ. ಇದು ಒಂದು ದೊಡ್ಡ ಅದ್ಭುತ ಹಬ್ಬ. ಈ ಪರಿಸರ ಪ್ರಜ್ಞೆ ನಮ್ಮೆಲ್ಲರಿಗೂ ಬರಬೇಕು. ಇವತ್ತು ಪ್ಲಾಸ್ಟಿಕ್ಕನ್ನು ಹಾಕಿ ಏನೇನೋ ಮಾಡಿ ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಆದರೆ ಇಂಥ ಪರಿಸರ ಸ್ನೇಹಿ ಹಬ್ಬಕ್ಕೆ ನಾವೆಲ್ಲರೂ ಒತ್ತು ಕೊಟ್ಟು ಎಲ್ಲ ಮಕ್ಕಳಿಗೆ ಆಚರಿಸಲಿಕ್ಕೆ ನಾವು ಏನು ಸ್ಫೂರ್ತಿ ಮಾಡಿ, ಮಕ್ಕಳು ನಿಜವಾಗೂ ವಾತಾವರಣದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಮಹತ್ವ ಏನು ಎಲ್ಲವನ್ನು ಕಲೀಲಿ ಅಂತ ಹೇಳ್ತಕ್ಕಂಥ ಆಶೆಯಿಂದ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾಡಿಗೆಲ್ಲ ಸಂಭ್ರಮ ಬರ್ತಕ್ಕಂಥ ಈ ಹಾಡು ನಿಜವಾಗ್ಲೂ ನಮ್ಮ ತಾಯಿ ಒಂದು ಹಾಡು ಹಾಡಿದ್ದಾಳೆ, ಅದು ಕೂಡ ರೆಕಾರ್ಡಿಂಗ್ ಮಾಡಿ ಹಾಕಬೇಕಂತ ವಿಚಾರ ಮಾಡಿದ್ದೀನಿ. ಆಮೇಲೆ ವಿಡಿಯೋ ಎಡಿಟ್ನಲ್ಲಿ ಅದು ಹಾಕಿ ತಮಗೆ ಕೇಳಿಸ್ತೀನಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ, ಧನ್ಯವಾದ. ಈ ರೀತಿಯ ಅದ್ಭುತ ಹಬ್ಬ, ಪರಿಸರದೊಂದಿಗೆ ನೇರವಾಗಿ ಬೆರೆಯುವ, ನಮ್ಮ ಹೆಣ್ಣು ಮಕ್ಕಳು ಆನಂದಿಸುವ ಈ ಹಬ್ಬ ನಾಗರ ಪಂಚಮಿ ಹಬ್ಬ ಅತಿ ಉಪಯುಕ್ತ. ಎಲ್ಲ ಮಕ್ಕಳು ಈ ಹಬ್ಬವನ್ನು ಆಚರಿಸಿ ಪ್ರಕೃತಿಯೊಂದಿಗೆ, ನಮ್ಮ ವಾತಾವರಣದೊಂದಿಗೆ ತಮ್ಮ ನೇರ ಸಂಬಂಧ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.